सदजेयं श्रीसहायं भजेयं तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनं श्रीगुरुभ्यो नमः। हरिः ओम्। शयःपत्ते नित्या गणितगुणमाणिक्यविशदप्रभाजालोल्लासोपहत सकलावद्यतमसे जगज्जन्मस्थेम प्रलयरचनाशीलवपुषे नमो शेषान्नाय स्मृतिहृदयदीप्ताय हरये येन प्रादुरभावि भूमिवलये विस्तारिगो सन्ततिः प्राबोधिश्रुतिपङ्कजं करुणया प्रकाशितत्वं परं ध्वान्तं ध्वं समनादिसाधुनिकरश्चाकारि सन्मार्गगः तेन व्यासदिवाकरेण सततं मात्याजि मे मानसं व्याप्तिर्यस्य निजे निजे नमः सा पक्षे सपक्षे स्थितिः व्यावृत्तिश्च विपक्षतोऽथ विशदे सक्तिर्न वै बाधिते नैवास्ति प्रतिपक्षयुक्तिरतुलं शुद्धं प्रमाणं समे भूयात् तत्त्वविनिर्णयाय भगवान् आनन्दतीर्थो मुनिः भवति यदनुभावाद्यडमुकोऽपि वाग्मि जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च रमानिवासोचितवासभूमिः संन्याय रत्नावलिजन्मभूमिः वैराग्यभाग्यो मम पद्मनाभतीर्थामृताब्धिर्भवतात् विभूत्यै पदवाक्यप्रमाणज्ञान् प्रतिवादिमदच्छिदः श्रीमदक्षोभ्यतीर्थाख्यानुपतिष्ठे गुरून् मम श्रीमदानन्दतीर्थार्य सन्मनः सरसि भुवि अनुव्याख्यानगलिने चञ्चरे गतिमे मनः न शब्दार्थौ गाढाः न च निगमचर्चासु चतुराः न च न्याये प्रौढाः न च विदितवेद्यापि वयं परं श्रीमत्पूर्णप्रमतिगुरुकारुण्यसरणिं प्रपन्नामान्याः स्मः किमपि च वदन्तोऽपि महताम् ॐ नारायणं निखिलपूर्णगुणैकदेहं निर्दोषमाप्यतममप्यखिलैः सुवाक्यैः अस्योद्भवादिदमशेषविशेषतोऽपि वन्द्यं सदा प्रियतमं मम सन्नमामि कुपिता हि पणच्छाया समीकृत्या परं सुखं सेवन्ते यत्पदं धीरास्तं भजे वल्लभं श्रियः। 58ನೆಯ ಸುಧಾಮೂಲದಲ್ಲಿ ಇದ್ದೀವಿ. ಅದರಲ್ಲಿ ಯಾದುಪತ್ಯ ಟಿಪ್ಪಣಿಯ ವಿಚಾರ ನಡೀತಾ ಇದೆ. ಇನ್ನೂ ಅನೇಕ ಟಿಪ್ಪಣಿಗಳಿದೆ. ಹಾಗಾಗಿ 58ನೇ ಸುಧಾಮೂಲದಲ್ಲೇ ಇರ್ತೀವಿ ಇನ್ನು ಸ್ವಲ್ಪ ದಿವಸ. ಈ ಯಾದುಪತ್ಯ ಟಿಪ್ಪಣಿಯಲ್ಲಿ ನನ್ನ ಒಂದು ವಿಚಾರ ತನಕ ಬಂದ್ ನಿಂತಿತ್ತು. ಒಂದೊಂದು ಶಬ್ದಗಳ ಅಪೂರ್ವವಾದ ಅರ್ಥ, ಆ ವ್ಯಾಕರಣ ಸೂತ್ರದಲ್ಲಿ ಬರೋ ಶಬ್ದಗಳಿಗೆ ಏನರ್ಥ, ಅದಕ್ಕೇನು ಉದಾಹರಣೆ, ಅದನ್ನೆಲ್ಲ ನೋಡ್ತೀವಿ. ಈಗ ಒಂದು ಪ್ರಶ್ನೆಯನ್ನು ಮಾಡ್ತಾರೆ. ಇದು ಹೊಸದಾದ ಪ್ರಶ್ನೆ. ಇಲ್ಲಿ ಏನ್ ಬಂತು? ಮಾಣವಕಂ ಉಪನಯತೆ ಅಂತ, ಒಬ್ಬ ವಟುವಿಗೆ ಉಪನಯನ ಸಂಸ್ಕಾರ ಕೊಡ್ತಾನೆ ಅಂತ ಬಂತು. ಇಲ್ಲಿಂದ ಏನ್ ಗೊತ್ತಾಗತ್ತೆ ಅಂದ್ರೆ, ಮಾಡವಕನಿಗೆ ಉಪನಯನ ಸಂಸ್ಕಾರ ಮಾಡ್ತಾನೆ ಅಂದ್ರೆ ಅವನಿಗೆ ಆಚಾರ್ಯ ಪದವಿ ಸಿಗತ್ತೆ, ಆಚಾರ್ಯತ್ವ ಪಡ್ಕೊಳ್ತಾನೆ ಅಂತ ಅರ್ಥ. ಇಷ್ಟೇ ಸಿಕ್ತು ಹೊರತು ಆಚಾರ್ಯತ್ವವನ್ನ ಪಡಿಬೇಕು ಅಂತ ಯಾರಿಗೆ ಬಯಕೆ ಇದೆಯೋ, ಮನಸ್ಸಿನಲ್ಲಿದೆಯೋ, ಅವನು ಉಪನಯನ ಸಂಸ್ಕಾರ ಮಾಡ್ಬೇಕು ವಟುವಿಗೆ ಅಂತ ಬಂತು. ಆದ್ರೆ ಇಲ್ಲಿ ಅಂಶ ಏನ್ ಬಂತು? ಅಧಿಕಾರಿ ಬಗ್ಗೆ ಹೇಳಿಲ್ಲ ಅಂತ ಇವಾಗ ಆಕ್ಷೇಪ. ಏನ್ ಅಧಿಕಾರಿ ಬಗ್ಗೆ? ಈಗ ಅದೇ ಚರ್ಚೆಗೆ ಬಂದಿತ್ತು. ಈಗ ಶಾಸ್ತ್ರ ಓದಿ ಅಂತ ಹೇಳ್ತಾರೆ ಗುರುಗಳು. ಯಾರು ಓದ್ಬೇಕು ಅಂತ ಹೇಳ್ಬೇಕಲ್ಲ ಅಧಿಕಾರಿಗಳು. ಇಂತಿಂತವ್ರು ಶಾಸ್ತ್ರ ಓದಿ, ಇಂತಿಂತವ್ರು ಓದ್ಬೇಡಿ. ಈಗ ಈ ಸ್ತೋತ್ರ ಪಾರಾಯಣ ಮಾಡ್ಬೋದಾ ಇಲ್ವಾ? ಇವ್ರು ಸ್ತ್ರೀಯರು ಮಾಡ್ಬೋದಾ ಇಲ್ವಾ? ಪುರುಷರು ಮಾಡ್ಬೋದಾ ಇಲ್ವಾ? ಇಂತಹ ಮಂತ್ರಗಳನ್ನ ಅದು ಪುರುಷರಿಗೂ ಇದೆ. ಯಾಕೆ? ಬ್ರಾಹ್ಮಣ ಮಾಡ್ಬೋದು, ಕ್ಷತ್ರಿಯ ಮಾಡೋ ಹಾಗಿಲ್ಲ, ವೈಶ್ಯ ಮಾಡೋ ಹಾಗಿಲ್ಲ. ಪುರುಷರಲ್ಲಿ ವ್ಯತ್ಯಾಸಗಳು ಇದೆ ಆ ಥರ. ಇನ್ನು ಗೃಹಸ್ಥ ಮಾಡೋದನ್ನ ಯತಿಗಳು ಮಾಡೋ ಹಾಗಿಲ್ಲ, ಯತಿಗಳು ಮಾಡೋದನ್ನ ಗೃಹಸ್ಥ ಮಾಡೋ ಹಾಗಿಲ್ಲ. ಅಂತೂ ಅಲ್ಲೂ ಪುರುಷರಲ್ಲೂ ಒಂದು ವ್ಯವಸ್ಥೆ ಇದೆ. ಹಾಗೆ ಸ್ತ್ರೀಯರು ಪುರುಷರು ಅವರಿಬ್ರು ತಗೊಂಡಾಗ್ಲೂ ಒಂದು ವ್ಯವಸ್ಥೆ ಇದೆ. ಎಲ್ಲಾ ಕಡೆ ಹೇಗೆ ಅಧಿಕಾರಿ ನಿರ್ದೇಶ ಮಾಡ್ಲೇಬೇಕು, ಸ್ಪಷ್ಟವಾಗಿ ಹೇಳ್ಬೇಕು ಇಂತಿಂತವ್ರು ಇದನ್ನ ಮಾಡ್ಬೇಕು ಅಂತ. ಬ್ರಹ್ಮಸೂತ್ರ ಇಂಥವ್ರು ಓದ್ಬೇಕು, ಅನುವ್ಯಾಖ್ಯಾನ ಇಂಥವ್ರು, ಸುಧಾ ಇಂಥವ್ರು ಓದ್ಬೇಕು ಅಂತ ಅಧಿಕಾರಿ ನಿರ್ದೇಶ ಮಾಡೋದು ತುಂಬಾ ಕಷ್ಟ. ಆ ಅಧಿಕಾರಿಗಳನ್ನ ನಿರ್ದೇಶ ಮಾಡದೇ ಇದ್ರೆ ಇಂಥ ವ್ಯಕ್ತಿಗಳು ಅದನ್ನ ಓದ್ಬೇಕು ಅಂತ ಬೇಗ ತೊಡಗೋದಿಲ್ಲ.
ಬೇಗ ತೊಡಗ್ಲಿಕ್ಕೆ ಇಂತಿಂತವ್ರು ಓದಿ ಅಂತ ಅಧಿಕಾರಿಗಳನ್ನ ನಿರ್ದೇಶ ಮಾಡ್ಬೇಕು. ಆದ್ರೆ ಇದು ಶಾಸ್ತ್ರದಿಂದಲೇ ಸಿಕ್ಬೇಕು. ನಾವೇನೋ ಸ್ವಕಪೋಲ ಕಲ್ಪನೆಯಿಂದ ಇಂತಿಂತವ್ರು ಅಂತ ಹೇಳೋಂಗಿಲ್ಲ. ಎಲ್ಲ ಗಮನಿಸಿ ಶಾಸ್ತ್ರದಿಂದ ಸೂಚನೆ ಸಿಕ್ಕಿದೆ ಅಂತನಾದ್ರೂ ಒಬ್ಬ ಅಧಿಕಾರಿಯನ್ನ ಹೇಳ್ಬೇಕು. ಹಾಗೆ ಮಾಣವಕಂ ಉಪನಯತೆ ಅಂತ ಬಂತು. ಒಬ್ಬ ವಟುವಿಗೆ ಉಪನಯನ ಸಂಸ್ಕಾರ ಕೊಡ್ತಾನೆ ಅಂತ ಬಂತಷ್ಟೇ ಹೊರತು ಯಾರು ತನಗೆ ಆಚಾರ್ಯ ಪದವಿ ಬೇಕೋ, ನಾನು ಆಚಾರ್ಯನಾಗ್ಬೇಕು, ಆಚಾರ್ಯತ್ವ ನನ್ನಲ್ಲಿ ಬರ್ಬೇಕು ಅಂತ ತಿಳ್ಕೊಂಡು ಯಾರ ಅಪೇಕ್ಷೆ ಪಟ್ಟು ಇರ್ತಾನೋ ಅವನು ಈ ಉಪನಯನ ಸಂಸ್ಕಾರಕ್ಕೆ ಅಧಿಕಾರಿ ಅಂತ ಎಲ್ಲಿ ಹೇಳಿದ್ದಾರೆ? ಅದ್ ಬರ್ಲೇ ಇಲ್ವಲ್ಲ ವಿಷಯ. ಬಂದಿದ್ದೇನು ಉಪನಯನ ಸಂಸ್ಕಾರ ಕೊಟ್ಟು ಅವ್ನಿಗೆ ಆಚಾರ್ಯತ್ವ ಸಿಗತ್ತೆ ಅಂತ ಬಂತು ಅಷ್ಟೇ ಹೊರತು ಆಚಾರ್ಯತ್ವ ಸಂಪಾದನೆ ಮಾಡ್ಬೇಕು ಅಂತ ಯಾರಿಗ್ ಮನಸ್ಸಿನಲ್ಲಿ ಇದೆಯೋ ಅವನು ಅಧಿಕಾರಿ, ಅವನು ಇಂಥ ಉಪನಯನ ಸಂಸ್ಕಾರ ಕೊಡ್ಬೇಕು, ಇದೆಲ್ಲ ಎಲ್ಲಿದೆ ಮಾತು? ಅದನ್ನೆಲ್ಲಿ ಪ್ರಶ್ನೆ ಮಾಡ್ಕೊಂತಾರೆ ಯಾದುಪತ್ಯದಲ್ಲಿ. ಯದ್ಯಪಿ ಮಾಣವಕಂ ಉಪನಯತೆ ಇತ್ಯತ್ರ ಆತ್ಮನೇ ಪದ ಮಹಿಮ್ನ ಅತ್ರ ಆಚಾರ್ಯತ್ವ ಸಂಪಾದಕ ಏವ ಉಪನಯನ ಅಧಿಕಾರಿ ಪ್ರತೀಯತೆ ನತು ತತ್ಕಾಮಃ. ಕಾಮನೆ ಇರೋನಲ್ಲ ಅಧಿಕಾರಿ. ಅಂದ್ರೆ ನೋಡಿ, ಆಚಾರ್ಯತ್ವ ಪದವಿ ಬೇಕು ಅಂತ ಯಾರಿಗೆ ಬಯಕೆ ಇದೆಯೋ ಅವನೇ ತಾನೇ ಉಪನಯನ ಸಂಸ್ಕಾರ ಮಾಡ್ಲಿಕ್ಕೆ ಹೋಗೋದು. ಇಲ್ಲಾಂದ್ರೆ ಸುಮ್ನೆ ಯಾಕೆ ಹೋಗ್ತಾನೆ? ಆಚಾರ್ಯತ್ವ ಸಂಪಾದಕ ವಿಧಿ ಗೊತ್ತು. ಉಪನಯನ ಸಂಸ್ಕಾರ ಮಾಡಿ ಒಟ್ಟುವಿಗೆ ಪಾಠ ಹೇಳಿದ್ರೆ ಅವನಲ್ಲಿ ಆಚಾರ್ಯತ್ವ ಬರುತ್ತೆ ಅಂತ ಗೊತ್ತಿದ್ದು ಯಾಕೆ ಹೋಗ್ತಾನೆ ಅಂದ್ರೆ ಆಸೆ ಇದೆ ಅಂತ ಅರ್ಥ. ಅದ್ರ ಬಗ್ಗೆ ಅಪೇಕ್ಷೆ ಇರೋದ್ರಿಂದಲೇ ಅವನು ಹೋಗ್ತಾನೆ, ಇಲ್ಲಾಂದ್ರೆ ಯಾಕೆ ಹೋಗ್ತಾನೆ? ಹಾಗಾದ್ರೆ ಆಚಾರ್ಯತ್ವ ಕಾಮನಯ, ಅದನ್ನ ಬೇಕು ಅಂತ ಇಚ್ಛೆ ಪಟ್ಟು ತಾನು ಹೊರಟ ಅದನ್ನ ಮಾಡಿದ್ದಾನೆ. ಹಾಗಾಗಿ ಕಾಮನೆನೇ ಇಲ್ದೇನೆ ಯಾರು ಕೂಡ ಒಂದು ವಿಷಯದಲ್ಲಿ ತೊಡಗಲ್ಲ. ಈಗ ಶಾಸ್ತ್ರ ಓದ್ತಾ ಇದೀವಿ, ಸುಮ್ನೆ ಓದ್ತಾ ಇದೀವಿ, ಸುಮ್ನೆ ಕೇಳ್ತಾ ಇದೀವಿ, ಸುಮ್ನೆ ಅನ್ನೋದಕ್ಕೆ ಅರ್ಥ ಇಲ್ಲ. ಏನೋ ಒಂದು ಇದೆ ಫಲ, ಅರ್ಥ ಆಗ್ಬೋದೇನೋ, ಇದರಿಂದ ಫಲ ಒಳ್ಳೇದಾಗ್ಬೋದೇನೋ, ಒಳ್ಳೇದ್ ಸಿಗ್ಬೋದೋ ಏನೋ ಅನ್ನೋ ಸಂಶಯ ಏನಾದ್ರೂ ಕನಿಷ್ಠ ಪಕ್ಷ ಇರುತ್ತೆ, ನಿಶ್ಚಯ ಏನಾದ್ರು ಇರುತ್ತೆ ಇದರಿಂದ ಒಳ್ಳೇದಾಗೇ ಆಗತ್ತೆ ಅಂತ. ಇಂಥ ಒಳ್ಳೇದಾಗತ್ತೆ ಅಂತ ಕಾಮನೆ ಇರೋನು ಶಾಸ್ತ್ರ ಅಧ್ಯಯನ ಮಾಡ್ತಾರೆ, ಇಲ್ಲಾಂದ್ರೆ ಯಾಕೆ ತೊಡಗ್ತಾರೆ? ಹಾಗಾದ್ರೆ ಯಾವುದೋ ಒಂದು ಫಲದ ಅಪೇಕ್ಷೆ ಇರೋ ವ್ಯಕ್ತಿನ ಒಂದು ವಿಷಯದಲ್ಲಿ ತೊಡಗೋದು, ಪ್ರವೃತ್ತನಾಗೋದು, ಇಲ್ಲಾಂದ್ರೆ ಆ ಕೆಲಸದಲ್ಲೂ ಪ್ರವೃತ್ತನಾಗೋದಿಲ್ಲ. ಪ್ರಕೃತನೂ ಕೂಡ ಹಾಗೆ ಅಂತ. ಇಷ್ಟು ಯಾದುಪತ್ಯ ಟಿಪ್ಪಣಿಯಲ್ಲಿ ಬಂದ ವಿಚಾರ. ಇದಾದ್ಮೇಲೆ ಇಲ್ಲಿ ಶೇಷವಾಕ್ಯಾರ್ಥ ಚಂದ್ರಿಕಾ ಟಿಪ್ಪಣಿ ಇದೆ, ಅದಕ್ಕೆ ಬರೋಣ. ಅದ್ರ ಮುಂಚೆ ಚಿಕ್ಕದಾಗಿ ಶ್ರೀನಿವಾಸ ತೀರ್ಥರ ಟಿಪ್ಪಣಿಲಿ ಒಂದು ವಿಷಯ ಬರುತ್ತೆ, ಅದನ್ನ ಆಮೇಲೆ ನೋಡೋಣ. ಇಲ್ಲಿ ಶೇಷವಾಕ್ಯಾರ್ಥ ಚಂದ್ರಿಕಾ ಟಿಪ್ಪಣಿಗೆ ಹೋಗೋಣ. ಅದರಲ್ಲಿ ದೀರ್ಘವಾಗಿ ಈ ವಿಚಾರದ ಬಗ್ಗೆ ವಿಚಾರ ಮಾಡಿದ್ದಾರೆ. ಅವ್ರು ವಿಚಾರ ಮಾಡಿದ್ದಾರೆ ಅಂತ ಅಂದ್ಮೇಲೆ ಮುಗೀತು. ಶೇಷವಾಕ್ಯ ಚಂದ್ರಿಕಾದಲ್ಲಿ ಯಾವಾಗಲೂ ಈ ಟಿಪ್ಪಣಿ ಏನಂದ್ರೆ ವಿಸ್ತಾರವಾಗಿ ಒಂದು ವಿಷಯದ ಬಗ್ಗೆ ವಿಷಯಗಳನ್ನ ತಲುಪಿಸ್ತಾ ಹೋಗುತ್ತೆ. ಈ ಪ್ರಕೃತ ನೋಡೋಣ. ಇಲ್ಲಿ ಸ್ವಾಧ್ಯಾಯೋಧ್ಯೇತವ್ಯ ಅಂತ ಬಂತು. ಈ ಸ್ವಾಧ್ಯಾಯೋಧ್ಯೇತವ್ಯ ಅಂತ ಮಧ್ವಾಚಾರ್ಯರೇನು ಹೇಳಿದ್ರು? ಈ ವಾಕ್ಯ ಎಲ್ಲರಿಗೂ ಸ್ವಸ್ವಶಾಖಾಧ್ಯಯನ ಮಾಡ್ಲೇಬೇಕು ಅಂತ ವಿಧಾನ ಮಾಡ್ತಾ ಇದೆ, ಆಜ್ಞೆ ಮಾಡ್ತಾ ಇದೆ ಅನ್ನೋ ಅರ್ಥದಲ್ಲಿ ಹಾಗಿದೆ ಅಂತ ಹೇಳಿದ್ರು. ಆದ್ರೆ ಎಲ್ಲ ವೇದವನ್ನ ಓದ್ಬೇಕು, ಅಧ್ಯಯನ ಮಾಡಲೇಬೇಕು ಅಂತ ಈ ವಾಕ್ಯ ಹೇಳ್ತಾ ಇಲ್ಲ ಅಂತ ಕೆಲವರು ವಾದ. ಆಚಾರ್ಯ ಹೇಳ್ತಾರೆ ಅಂತ ಕೆಲವರು ಇಲ್ಲ ಅಂತ. ಯಾರು ಕೆಲವರು? ಪ್ರಾಭಾಕರ ಮೀಮಾಂಸಕ ಅವರೊಪ್ಪನ. ಅದಕ್ಕೆ ಅದನ್ನ ಖಂಡನೆ ಮಾಡ್ಲಿಕ್ಕೆ ಮೊದಲು ಅವರ ಪಕ್ಷ ಏನು ಅಂತ ಸಮರ್ಥನೆ ಮಾಡ್ತಾ ಇದ್ದಾರೆ ಅಂತ ಇದೊಂದು ಪೀಠಿಗೆ ಕೊಟ್ಟು. ಈಗ ಜಯತೀರ್ಥರ ಸುಧಾ ಪಂಕ್ತಿಯಲ್ಲಿ ಆಹ ಅಂತ ಇದೆ, ಇವನ್ ಹೇಳ್ದ ಅಂತ. ಯಾರು ಹೇಳಿದ್ರು, ಏನಕ್ಕೆ ಹೇಳಿದ್ರು ಗೊತ್ತಾಗಲ್ಲ ನಮ್ಗೆ. ಅದನ್ನ ಜಯತೀರ್ಥರ ಪಂಕ್ತಿಗಳನ್ನ 10 ಪಂಕ್ತಿ ಓದಿದ್ಮೇಲೆ ಅರ್ಥ ಆಗತ್ತೆ, ಓ ಈ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂತ. ಅದೇ ಅರ್ಥ ಆಗ್ಬೇಕು ಅಂತಿಲ್ಲ. ಅದ್ರ ಟಿಪ್ಪಣಿಕಾರರು ಏನ್ ಮಾಡ್ತಾರೆ ಇಲ್ಲೆಲ್ಲ, ಜಯತೀರ್ಥರ ಗ್ರಂಥವನ್ನ ಸುಮಾರು ಸಲಿ ಓದಿ ಇಡೀ ಗ್ರಂಥ, ಇಡೀ ಸುಧಾ ಗ್ರಂಥನ ಓದಿ ಇದು ಈ ವಾಕ್ಯಕ್ಕೆ ಅರ್ಥ, ಈ ಪ್ರಘಟ್ಟಕಕ್ಕೆ ಈ ದೃಷ್ಟಿಯನ್ನು ಇಟ್ಕೊಂಡು ಜಯತೀರ್ಥರು ವಿವರಣೆ ಮಾಡಿದ್ದಾರೆ ಅಂತ ಬರೀತಾರೆ. ಅದನ್ನ ತುಂಬಾ ಹೆಲ್ಪ್ ಆಗತ್ತೆ ನಮ್ಗೆ. ಅದೇ 100 ಬಾರಿ ಸುಧಾ ಓದದ ಮೇಲೆ ಈ ವಿಷಯ ಗೊತ್ತಾಗೋದು, ಅದನ್ನ ಮೊದಲೇ ಬರ್ದ್ಬಿಟ್ಟಿದ್ದಾರೆ ಟಿಪ್ಪಣಿಕಾರರು. ಅದರಿಂದ ತುಂಬಾ ಮಹತ್ವ ಇದೆ ಟಿಪ್ಪಣಿಗಳಿಗೆ. ಸರಿ, ಇವರಿಷ್ಟು ಬರ್ದಾದ್ಮೇಲೆ ಮುಂದಕ್ಕೆ ವಿವರಣೆ ಮಾಡ್ತಾ ಹೋಗ್ತಾರೆ. ನಿಯೋಜ್ಯರಹಿತಸ್ಯ ಚ ವಿಷಯ ಅಪ್ರಯೋಜಕತ್ವ ಅಂತ. ಅಂದ್ರೆ ಈಗ ಅಧ್ಯಯನ ಮಾಡ್ಬೇಕು ಅಂತ ತಿಳಿಸ್ಲಿಕ್ಕೆ ಒಂದು ವೇದವಾಕ್ಯ ಸಿಗಲ್ವಾ? ಸಕಲ ವೇದ ಅಧ್ಯಯನ ಮಾಡ್ಲೇಬೇಕು ನೀವೆಲ್ಲ ಅಂತ ಜನರಿಗೆ ಹೇಳುವಂತ ಒಂದ್ ವೇದವಾಕ್ಯ ಇದೆಯಾ? ಇದೆ. ಅದನ್ನ ಮಧ್ವಾಚಾರ್ಯ ಹೇಳಿದ್ರು, ಸ್ವಾಧ್ಯಾಯೋಧ್ಯೇತವ್ಯ ಅಂತ ತಿಳಿಸಿದ್ದಾರೆ. ಅವು ಒಪ್ಲಿಕ್ ರೆಡಿ ಇಲ್ಲ. ಯಾಕೆ ಒಪ್ಲಿಕ್ ರೆಡಿ ಇಲ್ಲ ಅಂದ್ರೆ, ಈ ಅಧ್ಯಯನ ಮಾಡಿ ಅಂತ ಹೇಳುವಂತ ಆಚಾರ್ಯರು ಯಾರು ಮಾಡ್ಬೇಕು ಅಂತ ಹೇಳಿಲ್ವಲ್ಲ, ನಿಯೋಜ್ಯರನ್ನ ಹೇಳಿಲ್ಲ, ಅಧಿಕಾರಿ ನಿರ್ದೇಶ ಮಾಡ್ಲಿಲ್ಲ ಅವರು ಯಾವತ್ತೂ. ಹಾಗೆ ಇಂತಿಂತವ್ರು ಇಂಥದ್ದು ಓದಿ ಅಂತ ಸ್ಪಷ್ಟ ಬಾಯಿ ಬಿಟ್ಟು ಅಧಿಕಾರಿ ಬಗ್ಗೆ ಹೇಳ್ಬೇಕಾಯ್ತು, ಹೇಳಿಲ್ವಲ್ಲ. ಯಾವತ್ತೂ ಒಬ್ಬ ಅಧಿಕಾರಿ ಬಗ್ಗೆ ಹೇಳಿದ್ರೆ ಅಂತ ಕೆಲ್ಸಕ್ಕೆ ಯಾರು ತೊಡಗಲ್ಲ. ಅಯ್ಯೋ ನಮ್ಗೆ ಇದು ಸಂಬಂಧ ಇಲ್ಲ ಅಂತ ಬಿಟ್ಟೋ ಅಂತ ಅವಕಾಶ ಇದೆ, ಅಥವಾ ನಾವ್ ಇದನ್ನ ಹೋದ್ರೆ ತಲುಪ್ತೀವೋ ಇಲ್ವೋ ಅಂತ ಒಂದು ಸಂಶಯ ಇದೆ.
ಹಾಗಾಗಿ ಅಧಿಕಾರಿಗಳ ಬಗ್ಗೆ ಸ್ಪಷ್ಟ ಹೇಳಿದೆ. ಓ ಇದು ನಮಗ್ ಸಂಬಂಧ ಪಟ್ಟಿದ್ಯೋ ಇಲ್ವೋ, ಸಂಬಂಧ ಇಲ್ಲ ಅಂದ್ರೆ ಆ ಕಡೆ ಮುಖಾನೂ ಹಾಕಲ್ಲ. ಇದೆ ಅಂತಂದ್ರೆ ಹೋಗ್ತೀವಿ, ಪ್ರವೃತ್ತಿ ಮಾಡ್ತೀವಿ, ಫಲ ಸಿಗತ್ತೋ ಬಿಡತ್ತೋ ಬೇರೆ ವಿಷಯ. ಇಷ್ಟೇ. ಆದ್ರಿಂದ ಅಯಂ ಆಶಯ, ಇದರ ಅರ್ಥ ಏನು ಅಂತ ಸ್ವಲ್ಪ ಬಿಡಿಸ್ತೀವಿ ಅಂತ ಅವ್ರು ಬಿಡಿಸ್ತಾರೆ, ಬಹಳ ಚೆನ್ನಾಗಿ ಹೇಳ್ತಾರೆ. ವಿಧಿ ಕಾರ್ಯೇಶು ಮಮ ಇದಂ ಕಾರ್ಯಂ ಇತಿ ಕಾರ್ಯ ಪ್ರತ್ಯೇತ ನಿಯೋಜ್ಯ. ಮೊದಲು ಯಾವ್ದೇ ಒಂದು ನೀರ್ ತಗೊಂಬ, ಅದ್ ತಗೊಂಬ, ಇದ್ ತಗೊಂಬ ಏನೋ ಹೇಳ್ತಾರಲ್ಲ, ಇದೆಲ್ಲ ವಿಧಿ ಕಾರ್ಯಗಳು. ವಿಧಿ ಜಲಮಾನಯ, ನೀರನ್ನು ತಗೊಂಬ, ಮತ್ತೆ ಪರಿವೇಶಯ, ಬಡ್ಸು ಅಂತ ಆಜ್ಞೆ, ವಿಧಿ ಏನ್ ಮಾಡ್ತಾರೆ. ಮಾಡಿದಾಗ ಅವನ್ ಕೇಳ್ದವನ್ ಏನ್ ಅನ್ಕೊಳ್ತಾನೆ, ಮಮ ಇದಂ ಕಾರ್ಯಂ, ಓ ನಾನು ಇದನ್ ಮಾಡ್ಬೇಕು ಅಂತ ಅವನಿಗೆ ಮೊದಲು ಕಾರ್ಯತಾ ಬುದ್ಧಿ ಬರುತ್ತೆ. ಓ ಮಾಡ್ಬೇಕು ನಾನಿದು ಅಂತ. ಯಾಕೆ ಹಾಗಾಗ್ದೇ ಮಾಡಿರ್ತಾರಲ್ಲ, ಬಡ್ಸು, ಈಗ ಹೋಗಲ್ ಬಡ್ಸು ಅಂತ ಹೇಳ್ತಾರೆ, ಹೋಗ್ ಓದು, ಹೋಗ್ ಊಟ ಮಾಡು, ಎಲ್ಲ ಆಜ್ಞಾ ವಾಕ್ಯ ಇದು. ಅದೇ ತರ ವೇದದಲ್ಲಿ ಸ್ವಾಧ್ಯಾಯೋ ಅಧ್ಯೇತವ್ಯ, ಸ್ವಸ್ವಶಾಖಾದೇನ ಮಾಡು, ಮಾಡ್ಲೇಬೇಕದು ಅಷ್ಟೇ. ಸಂಧ್ಯಾ ಉಪಾಸೀತ, ಸಂಧ್ಯಾ ಅಂದ್ರೆ ಮಾಡ್ಲೇಬೇಕು, ಸಂಧ್ಯೋಪಾಸನೆ ಮಾಡ್ಲೇಬೇಕು ಅಂತ. ಹೀಗೆ ವಿಧಿ ವಾಕ್ಯಗಳು ಅಂತ ಇಂಥ ವಾಕ್ಯಗಳನ್ನು ಕರೀತಾರೆ. ಇಂಥ ವಾಕ್ಯಗಳಲ್ಲಿ ಯಾವ ವ್ಯಕ್ತಿ ತಾನು ಕೇಳ್ತಾನಲ್ಲ, ಆಗ ಅವನಿಗೆ ಗೊತ್ತಾಯ್ತು, ನಾನು ಇದನ್ನ ಮಾಡ್ಬೇಕು ಅಂತ ಅವನಿಗೆ ಬುದ್ಧಿ ಬಂತು. ಯಾಕೆ ಇದನ್ನ ಮಾಡ್ಬೇಕು ಅಂತ ಅನ್ಕೊಂಡ ಅಂದ್ರೆ, ಇದು ಮಾಡಿದ ನನಗೆ ಇಷ್ಟಕ್ಕೆ ಕಾರಣ ಇದು. ಈಗ ಗುರುಗಳು ಹೇಳ್ತಾರೆ ಇದನ್ನ ಮಾಡಿ ಅಂತ, ಮಾಡ್ತಾನೆ. ಯಾಕೆ ನಾನು ಇದನ್ನ ಮಾಡ್ಬೇಕು ಅಂತ ಅವನಿಗೆ ಬುದ್ಧಿ ಬಂತು. ಅವನ್ ಯಾಕೆ ನಾನ್ ಮಾಡ್ಬೇಕು ಅಂತ ಬುದ್ಧಿ ಬರ್ತಾ ಇದೆ ಅಂದ್ರೆ, ನಾನು ಇದನ್ನ ಮಾಡಿದ ನನಗೆ ಏನ್ ಅಭೀಷ್ಟನೋ ನನಗ್ ಸಿಗತ್ತೆ, ನನ್ನ ಇಷ್ಟಾರ್ಥ ನೆರವೇರುತ್ತೆ, ಹಾಗಾಗಿ ನಾನು ಇದನ್ನ ಮಾಡ್ತೀನಿ ಅಂತ. ಅದನ್ನ ಮುಂದೆ ಹೇಳ್ತಾರೆ, ತತಶ್ಚ ಮದರ್ಥ ಸಾಧರತ್ವಾದ ಅನುಷ್ಠೇಯಂ ಇದಂ ಕರ್ಮೇತಿ ತಾದರ್ಥ್ಯ ಜ್ಞಾನವಾನ್ ಅಧಿಕಾರಿ. ಹಾಗಾಗಿ ಯಾರ ಅಧಿಕಾರಿ ಅಂತಂದ್ರೆ, ಇವನ್ ಅಧಿಕಾರಿ ಅಂತೆ, ಇದನ್ನ ಮಾಡಿದ್ರೆ ನನಗೆ ಇಷ್ಟ ನೆರವೇರುತ್ತೆ ಅಂತ ತಿಳಿದುಕೊಂಡು ಈ ಕಾರ್ಯಕ್ಕೋಸ್ಕರ ಅಂದ್ರೆ ಈ ಕಾರ್ಯವನ್ನ ನಾನು ಅನುಷ್ಠಾನ ಮಾಡ್ತೀನಿ ಅಂತ ಯಾರು ಜ್ಞಾನವನ್ನ ಹೊಂದಿರ್ತಾನೆ, ಯಾರಿಗೆ ನಾನು ಈ ಕೆಲಸವನ್ನ ಮಾಡ್ಬೇಕು ಅಂತ ಜ್ಞಾನ ಇರುತ್ತೆ, ಅಂಥವನಿಗೆ ಅಧಿಕಾರಿತ್ವವನ್ನ ಹೊಂದಿರೋನು, ಅನ್ನೋನೆಲ್ಲ ಅಧಿಕಾರಿತ್ವ ಇದೆ, ಅವನ ಅಧಿಕಾರಿ ಅಂತ ಅನಿಸ್ಕೊಡ್ತಾರೆ. ಹಾಗಾಗಿ ಒಟ್ಟ ಅಭಿಪ್ರಾಯ ಏನು ಅಂತ ಬಿಡಿಸ್ತಾರೆ ಮುಂದೆ. ಕರ್ಮ ನಿರ್ವರ್ತಕ ಕರ್ತ ಇದೆ ತಿಸ್ರೋವಸ್ಥಾ ಏಕಸ್ಯೇವ ಕ್ರಮಭಾವಿನ್ಯ. ಅದರಿಂದ ಒಬ್ಬನೇ ವ್ಯಕ್ತಿ, ಅವನಿಗೆ ಮೊದಲೇನಾಗತ್ತೆ ಅಂದ್ರೆ, ಮೊದಲು ನಾನು ಇದನ್ನ ಮಾಡ್ಬೇಕು ಅಂತ ಅನ್ಕೊಳ್ತಾರೆ, ಆಮೇಲೆ ನಾನು ಇದನ್ನ ಮಾಡಿದ್ರೆ ನನಗೆ ಇಷ್ಟವಾದ ಫಲ ಸಿಗತ್ತೆ, ಹೌದು ಅಂತ ಅನ್ಕೊಂತಾರೆ, ಆಮೇಲೆ ಜ್ಞಾನವನ್ನ ಪಡಿತಾರೆ. ಹೀಗೆ ಒಂದೊಂದೊಂದೇ ಕ್ರಮದಲ್ಲಿ ತಾನು ತಿಳಿತಾ ಹೋಗ್ತಾನೆ. ಯಾವಾಗ ಜ್ಞಾನ ಬರ್ತಾ ಹೋಗುತ್ತೆ ಆಗ ಒಬ್ಬ ವ್ಯಕ್ತಿ ಅದರಲ್ಲಿ ತೊಡಗ್ತಾ ಹೋಗ್ತಾನೆ. ತತಸ್ತು ಕರ್ಮ ನಿರ್ವರ್ತಕ ಕರ್ತೇತಿ ತಿಸ್ರೋವಸ್ಥಾ ಏಕಸ್ಯೇವ ಕ್ರಮಭಾವಿನ್ಯ. ಒಬ್ಬನೇ ವ್ಯಕ್ತಿಗೆ ಕರ್ಮವನ್ನ ನಿಷ್ಪತ್ತಿ ಮಾಡೋನು, ಅಂದ್ರೆ ಕರ್ಮಕ್ಕೆ ಕಾರಣನಾದವನ ಕರ್ತ. ಯಾವುದೇ ಕೆಲಸ ಆಗ್ಲಿ ಒಬ್ಬ ಕರ್ತೃ ಬೇಕು. ಓದ್ಬೇಕು, ಅಧ್ಯಯನ ನಡಿಬೇಕು ಅಂದ್ರೆ ವಿದ್ಯಾರ್ಥಿಗಳು ಇಲ್ದೇ ಇದ್ರೆ ಅಧ್ಯಯನ ಎಲ್ಲ ಆಗುತ್ತೆ, ವಿದ್ಯಾರ್ಥಿಗಳು ಬೇಕು. ಪಾಠ ಮಾಡ್ಲಿಕ್ಕೆ ಯಾವಾಗ ಆಗತ್ತೆ, ವಿದ್ಯಾರ್ಥಿಗಳೇ ಇಲ್ಲ, ಕೇಳೋರೇ ಇಲ್ಲ, ಮತ್ತೆ ಪಾಠ ಎಲ್ಲಿ ಮಾಡ್ತಾರೆ, ಗೋಡೆಗೆ ಮಾಡ್ಬೇಕಾಗತ್ತೆ, ಸಾಧ್ಯ ಇಲ್ಲ. ಹಾಗಾದ್ರೆ ವಿದ್ಯಾರ್ಥಿಗಳಿಲ್ದೆ ಪಾಠ ಇಲ್ಲ, ವಿದ್ಯಾರ್ಥಿಗಳಿಲ್ದೆ ಅಧ್ಯಯನ ಇಲ್ಲ. ಅಧ್ಯಯನ ಕ್ರಿಯೆ ಆಗ್ಲಿ, ಪಾಠ ಕ್ರಿಯೆ ಆಗ್ಲಿ, ಅಥವಾ ಭೋಜನ ಕ್ರಿಯೆ, ಅಡುಗೆ ಏನೋ ಚೆನ್ನಾಗಿ ಮಾಡಾಯ್ತು, ಊಟಕ್ಕೆ ಯಾರು ಬರ್ಲೇ ಇಲ್ಲ, ಮತ್ ಯಾರು ಭೋಕ್ತೃಗಳೇ ಇಲ್ಲ ಅಂದ್ರೆ, ತಿನ್ನೋರೇ ಇಲ್ಲ ಅಂದ್ರೆ ಮಾಡಿದ ಅಡುಗೆ ವೇಸ್ಟ್. ಹಾಗಾದ್ರೆ ಪಾಕ ಕ್ರಿಯಾ ವ್ಯರ್ಥ. ಯಾಕೆ? ಕರ್ತೃಗಳಿಲ್ಲ, ತಿನ್ನೋರಿಲ್ಲ. ಹಾಗಾದ್ರೆ ಕರ್ತೃ ಬಹಳ ಮುಖ್ಯ ಎಲ್ಲದಕ್ಕೂ. ಒಬ್ಬ ವ್ಯಕ್ತಿನೇ ಇಲ್ಲ ಅಂದ್ರೆ ಕ್ರಿಯೆ ನಡೆದು ಏನು ಉಪಯೋಗ ಆಗಲಿ. ಆದ್ರಿಂದ ಯಹ ವಿಧಿ ಸಹ ನಿಯೋಜ್ಯ. ಆದ್ರಿಂದ ಒಂದು ವಿಧಿವಾಕ್ಯ ಬಂತು ಅಂದ್ರೆ ಇಂಥವ್ನು ಇದನ್ನ ಮಾಡ್ಬೇಕು ಅಂತ ಹೇಳ್ಬೇಕು. ಯಾಕೆಂದ್ರೆ ಆ ವಾಕ್ಯಗಳಿಗೆ ಉಪಯೋಗ ಆಗ್ಲೇ ಇರೋದು. ಯಾವಾಗ ಇಂಥವ್ನು ಇದನ್ನ ಮಾಡ್ಬೇಕು ಅಂತ ಬರುತ್ತೋ ಆಗ ಆ ವ್ಯಕ್ತಿ ತಾನು ತನಗ್ ಸಂಬಂಧಪಟ್ಟಿದ್ರೆ ಆ ವಾಕ್ಯ ತಾನು ಹೋಗಿ ಅದನ್ನ ಮಾಡುತ್ತಾನೆ, ಇಲ್ಲ ಅಂದ್ರೆ ಇಲ್ಲ. ಸಂಧ್ಯಾವಂದನೆ ಮಾಡಿ, ಸ್ತ್ರೀಯರೆಲ್ಲ ಸಂಧ್ಯಾವಂದನೆ ಮಾಡಿ ಅಂತಿದ್ಯಾ? ಇಲ್ಲ. ಪುರುಷರು ಮಾಡ್ಬೇಕು ಅಂತಿದೆ, ಪುರುಷರು ಸಂಧ್ಯಾವಂದನೆ ಮಾಡ್ತಾರೆ, ಸ್ತ್ರೀಯರು ಆ ಕಡೆ ಮುಖನೇ ಹಾಕಲ್ಲ, ನಮ್ಗೆ ಸಂಬಂಧ ಇಲ್ಲ ಅಂತ. ಯಾರಿಗೆ ಏನು ಸಂಬಂಧ ಇದೆಯೋ, ಯಾವುದನ್ನ ಮಾಡ್ಲಿಕ್ಕೆ ಅಧಿಕಾರ ಇದೆಯೋ ಆ ನಿರ್ದೇಶವನ್ನ ವೇದವಾಕ್ಯದಲ್ಲಿ ಸ್ಪಷ್ಟವಾಗಿ ಮಾಡಿರ್ಬೇಕು. ಮಾಡಿದ್ರೆ ಉಪಕಾರ ಆಗತ್ತೆ, ಇಲ್ಲ ಅಂದ್ರೆ ಕಷ್ಟ. ಹಾಗಾದ್ರೆ ವಿಷಯ ಎಲ್ಲಿ ಸಿಗತ್ ನಮ್ಗೆ? ವಿಷಯೋ ನಾಮ ಕಾರ್ಯಾವಚ್ಛೇದಕೋ ಧಾತ್ವರ್ಥ ಇತಿ ತನ್ಮತಂ. ಇದು ಇವ್ರೇನ್ ಬೆಳೆಸ್ತಾರಲ್ಲ ಶೇಷವಾಕ್ಯ ಚಂದ್ರಿಕ, ಅಂದ್ರೆ ಮೀಮಾಂಸಾ ಶಾಸ್ತ್ರದಲ್ಲಿ ಯಾವ ಶೈಲಿಯಲ್ಲಿ ವಿಷಯ ಹೇಳಿರ್ತಾರೆ ಅದೇ ಶೈಲಿಯಲ್ಲಿ ನಮಗ್ ತಿಳಿಸ್ತಾರೆ. ಇದೊಂದು ಅವ್ರ ಸ್ವಾರಸ್ಯ, ಈ ಟಿಪ್ಪಣಿಕಾರರ ಸ್ವಾರಸ್ಯ. ವಿಷಯ ಅಂತಂದ್ರೆ ಯಾವುದು? ಒಂದು ಕ್ರಿಯಾಪದದಲ್ಲಿ ಏನ್ ವಿಷಯ ಅಂತ ಗೊತ್ತಾಗತ್ತಂತೆ. ಈಗ ರಾಮನು ಕಾಡಿಗೆ ಸೀತೆಯ ಜೊತೆಗೆ ಏನ್ ಮುಂದೆ ಅಷ್ಟ್ ಹೇಳಿ ತಿಳಿಸ್ಬಿಟ್ರೆ ಏನ್ ಮುಂದೆ? ಹೋಗುತ್ತಾನೆ, ಕ್ರಿಯೆ. ಗಮನಂ, ಹೋಗುವಿಕೆ, ಅದೇ ವಿಷಯ. ಹೋಗೋದಕ್ ಪ್ರಾಧಾನ್ಯ ಅಲ್ಲಿ.
ರಾಮ ಸೀತೆಯ ಜೊತೆಗೆ ಕಾಡಿಗೆ. ಏನು ಎಲ್ಲ ರಾಮ ಬಂದ, ಸೀತೆ ಬಂದ್ಲು, ಆಯ್ತು, ಜೊತೆಗೆ ಬಂತು, ಕಾಡಿಗೆ ಬಂತು, ಮುಂದೇನು? ಆ ಕ್ರಿಯೆ ಅನ್ನೋದು ಮುಖ್ಯ, ಕೆಲಸ. ಇವನು ಪುಸ್ತಕವನ್ನ ಯಾವಾಗ್ಲೂ ಹಿಡ್ಕೊಂಡು ಏನು ಓದ್ತಾನೋ, ನೋಡ್ತಾನೋ, ಏನ್ ಮಾಡ್ತಾನೆ, ಆ ಕ್ರಿಯೆ ಅನ್ನೋದು ಮುಖ್ಯ. ಆದ್ರಿಂದ ವಿಷಯ ಯಾವತ್ತೂ ಬಹಳ ಮುಖ್ಯ. ಆ ವಿಷಯ ಎಲ್ಲಿ ಸೇರ್ಕೊಂಡಿರುತ್ತೆ ಅಂದ್ರೆ ಒಂದು ಕ್ರಿಯಾಪದದ ಅರ್ಥವಾಗಿ ಸೇರ್ಕೊಂಡಿರುತ್ತೆ. ಅಂದ್ರೆ ಕ್ರಿಯೆ ಮುಖ್ಯ, ಕೆಲಸ ಮುಖ್ಯ ಅಂತ. ವ್ಯಾಪಾರ, ಕ್ರಿಯಾ, ವ್ಯಾಪಾರ, ಕೆಲಸ, ಬೇರೇನು ಶಬ್ದ ಹೇಳ್ತಿ ಎಲ್ಲ ಒಂದೇ ಅರ್ಥ ಕೊಡೋದು. ಈ ಉದಾಹರಣೆಗೆ ಒಂದು 3 ಕ್ರಿಯಾಪದ ಕೊಡ್ತಾರೆ. ಮೊದಲು ಯಜೇತ, ದದ್ಯಾತ್, ಜುಹುಯಾತ್ ಅಂತ 3 ಕೊಟ್ಟಿದ್ದಾರೆ. ಇಲ್ಲಿ 3 ಬಂತು. ಒಂದು ಯಾಗ, ಯಜೇತ ಅಂದ್ರೆ ಯಾಗ, ದದ್ಯಾತ್ ಅಂದ್ರೆ ದಾನ ಮಾಡ್ಲಿಕ್ಕೆ ದದ್ಯಾತ್, ಜುಹುಯಾತ್ ಹೋಮ ಮಾಡ್ಲೇಬೇಕು, ದಾನ ಮಾಡ್ಲೇಬೇಕು, ಯಾಗ ಮಾಡ್ಲೇಬೇಕು ಅನ್ನೋ ಅರ್ಥ ಕೊಡ್ತಾ ಇದೆ. ಇಲ್ಲೇನ್ ಗೊತ್ತಾಯ್ತು ಅಂದ್ರೆ ಯಾಗ ಮಾಡ್ಬೇಕು, ಯಾಗದಿಂದ ಏನು, ದಾನ ಮಾಡ್ಬೇಕು, ದಾನದಿಂದ ಏನು, ಹೋಮ ಮಾಡ್ಬೇಕು, ಹೋಮದಿಂದ ಏನು, ಸರಿ ಯಾರು ಮಾಡ್ಬೇಕು, ಇಷ್ಟೆಲ್ಲ ಪ್ರಶ್ನೆಗಳು ಬರುತ್ತೆ. ಅದರಿಂದ ಏನ್ ಸಿಗತ್ತೆ, ಅದನ್ನ ಯಾರು ಮಾಡ್ಬೇಕು? ಈ 2 ಪ್ರಶ್ನೆಗಳು ಇಲ್ದೇನೆ ಸುಮ್ನೆ ಯಜೇತ ಯಾಗ ಮಾಡ್ಬೇಕು, ದಾನ ಮಾಡ್ಬೇಕು, ಹೋಮ ಮಾಡ್ಬೇಕು, ಏನ್ ಹೋಮ ಮಾಡ್ಬೇಕು, ಯಾವ ಹೋಮ ಮಾಡ್ಬೇಕು ಹೇಳ್ಬೇಕು. ಸರಿ ದಾನ ನೀಡಿ ಅಂದ್ರೆ ಯಾವ ದಾನ ಕೊಡ್ಬೇಕು, ಆ ದಾನ ಕೊಟ್ರೆ ಏನ್ ಫಲ, ದಾನ ಯಾರು ಮಾಡ್ಬೇಕು, ಯಾವ ವ್ಯಕ್ತಿಗೆ ಅದನ್ನ ಕೊಡ್ಬೇಕು, ಇಷ್ಟ ಹೇಳ್ಬೇಕಲ್ಲ. ಹಾಗೆ ಯಾಗ ಮಾಡಿ, ಯಾವ ಯಾಗ ಮಾಡ್ಬೇಕು, ಯಾರು ಯಾಗ ಮಾಡ್ಬೇಕು, ಯಾವ ಕಾಲದಲ್ಲಿ ಮಾಡ್ಬೇಕು, ಎಷ್ಟು ಪ್ರಶ್ನೆ. ಇಷ್ಟೆಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡ್ದೇನೆ ಸುಮ್ನೆ ಹೇಳಿದ್ರೆ ಆ ವಾಕ್ಯಕ್ಕೆ ಅರ್ಥ ಇಲ್ಲ. ಮಾತಾಡ್ಬೇಕಾದ್ರೆ ಸರಿಯಾಗಿ ಮಾತಾಡ್ಬೇಕಲ್ಲ. ಇಂಥವನು ಹೀಗೆ ಹಾಗೆ ಎಲ್ಲ ವಿಷಯ ಹೇಳಿದ್ರೆ ಸರಿ. ಅಥವಾ ಕ್ರಮವಾಗಿ ಪ್ರಶ್ನೆ ಮಾಡ್ಕೊಂಡು ಉತ್ತರ ಹೇಳಿ, ಪ್ರಶ್ನೆ ಮಾಡ್ಕೊಂಡು ಉತ್ತರ ಹೇಳಿ, ಹೀಗಾದ್ರೆ ವಿಷಯ ಹೇಳ್ಬೇಕು. ಏನು ಹೇಳಿಲ್ಲ, ಸುಮ್ನೆ ನೀವು ಬನ್ನಿ ಊಟ ಮಾಡ್ಕೊಂಡು ಹೋಗಿ, ನೀವು ಬನ್ನಿಂದ ಯಾರು ಬನ್ನಿ ಅಂತ ಅರ್ಥ. ನೀವು ಅನ್ನೋ ಶಬ್ದಕ್ಕೆ ಏನ್ ಅರ್ಥ? 1000 ಜನ ನಿಂತಿದ್ದಾರೆ, ನೀವು ಅಂದ್ರೆ ಯಾರು? ಇಲ್ಲ ಅವನಿಗೆ ಸಂಬಂಧಪಟ್ಟಿರೋನು ಅಂದ್ರೆ ವ್ಯಾಖ್ಯಾನ ಮಾಡ್ಬೇಕು ಪ್ರತಿ ಸರಿ. ಈ ವ್ಯಾಖ್ಯಾನ ಅಂದ್ರೆ ಇದೇ ಅರ್ಥ. ಸಾಮಾನ್ಯವಾಗಿ ಹೇಳ್ಬಿಡೋದು, ಅದಕ್ಕೆ ವಿಶೇಷವಾದ ಅರ್ಥ ಗೊತ್ತಾಗಬೇಕಲ್ಲ. ಈಗ ನಮ್ ಲೌಕಿಕವಾಗಿ ಎಲ್ಲರನ್ನೂ ಕರ್ಕೊಂಬರ್ಬೇಕು ನೀನು ಅಂತ ಹೇಳ್ಬಿಡ್ತಾರೆ ಅನ್ಕೊಳ್ಳಿ. ಯಾರನ್ನ ಕರ್ಕೊಂಬರ್ಬೇಕು, ಅವ್ನ ವಾಕ್ಯಕ್ಕೆ ಅವನೇ ಮತ್ ಕೇಳ್ಬೇಕು, ನಿಮ್ಮ ಅಭಿಪ್ರಾಯ ಏನು, ಎಲ್ರೂನು ಕರ್ಕೊಂಬನ್ನಿ ಅಂತ ಯಾರನ್ನ ಕರ್ಕೊಂಬರ್ಬೇಕು. ಸರಿ ಅವನು ಇಂಥ ಲಕ್ಷಣ ಹೇಳ್ತಾನೆ, ಅಂತ ಲಕ್ಷಣದಲ್ಲಿ ಯಾರನ್ನ ಮತ್ತೆ ಸರಿ ಎಷ್ಟ್ ಜನನ್ ಕರ್ಕೊಂಬರ್ಬೇಕು, ಎಲ್ಲಿಗ್ ಕರ್ಕೊಂಬರ್ಬೇಕು, ಏನ್ ಮಾಡಿಸ್ಬೇಕು ಅವ್ರ ಕೈಲಿ, ಈ ತರ ಸುಮಾರು ಪ್ರಶ್ನೆಗಳಿದೆ. ಪ್ರತಿಯೊಂದಕ್ಕೂ ಪ್ರಶ್ನೆ ಕೇಳ್ಬೇಕು, ಅವ್ನ್ ವ್ಯಾಖ್ಯಾನ ಮಾಡ್ಬೇಕು, ಉತ್ತರ ಪ್ರಶ್ನೆ ಹೀಗೋಗತ್ತೆ. ಶಾಸ್ತ್ರದಲ್ಲೂ ಇದೇ ಕ್ರಮನೇ, ವ್ಯಾಖ್ಯಾನ ವ್ಯಾಖ್ಯಾಯ ಅಂತ. ಒಂದು ಪ್ರಶ್ನೆ ಕೇಳೋದು, ಅದಕ್ಕೆ ಉತ್ತರ ಹೇಳೋದು, ಹೀಗೆ ಹೋಗ್ತಾ ಹೋಗುತ್ತೆ. ಅದೇ ತರ ಇಲ್ಲಿ ಸ್ವಾಧ್ಯಾಯೋಧ್ಯೇತವ್ಯ ಅಧ್ಯಯನ ಮಾಡಿ ಅಂತ ಮಧ್ವಾಚಾರ್ಯ ಹೇಳೋದ್ ಕೂಡಲೇ ಯಾರು ಮಾಡ್ಬೇಕು, ಏನಕ್ ಮಾಡ್ಬೇಕು, ಯಾವಾಗ ಮಾಡ್ಬೇಕು ಏನೋ ಹೇಳಿಲ್ಲ. ಒಂದ್ ವೇದ ವಾಕ್ಯ ಕೊಟ್ಟು ಅಧ್ಯಯನ ಮಾಡಿ ಅಂತ ಅನ್ಬಿಟ್ರು, ಇದಕ್ಕೇನ್ ಅರ್ಥ ಮಾಡ್ಕೊಬೇಕು ಅಂತ ಅವನು ಆಕ್ಷೇಪ ಮಾಡ್ತಾ ಇರೋದು. ಆಚಾರ್ಯರು ಸಮಂಜಸವಾಗಿ ಉತ್ತರ ಕೊಡ್ತಾರೆ, ಅದೇನಿಲ್ಲ. ಅದಕ್ಕೆ ಟೀಕಾಚಾರ್ಯರೇ ಸಮರ್ಥನೆ ಮಾಡಿದ್ದಾರೆ, ಟಿಪ್ಪಣಿಕಾರರು ಸಮರ್ಥನೆ ಮಾಡಿದ್ದಾರೆ. ಆದ್ರೆ ಪ್ರಶ್ನೆ ಕೇಳ್ಬೇಕಾದ್ರೆ ಅವನಿಗೆಲ್ಲ ಮನಸ್ಸಿಗೆ ಪ್ರಶ್ನೆ ಬಂದಿದೆ. ಅವಾಗ ಅವನು ಮುಂದೆ ವಿವರಣೆ ಮಾಡ್ತಾ ಹೋಗ್ತಾನೆ. ಈಗ ಸ್ವರ್ಗ ಕಾಮ ನಿಯೋಜ್ಯ ದರ್ಶಪೂರ್ಣ ಮಾಸ ವಿಧೇ ತದ್ದರ್ಶನ. ಈಗ ದರ್ಶಪೂರ್ಣ ಮಾಸ ಯಾಗ ಮಾಡ್ಬೇಕು ಅಂತ ಇದೆ ವಾಕ್ಯ. ದರ್ಶಪೂರ್ಣ ಮಾಸಾಭ್ಯಾಂ ಸ್ವರ್ಗ ಕಾಮೋ ಯಜೇತ. 2 ಯಾಗ ಮಾಡ್ಬೇಕು. ಅದು 2 ಅನ್ನೋದಕ್ಕಿಂತ 1 ಅಂತಾನೆ ಹೇಳ್ತಾರೆ ದರ್ಶಪೂರ್ಣ ಮಾಸ ಅಂತ. ವಸ್ತುತಃ ಹುಣ್ಣಿಮೆ ದಿವಸ ಮಾಡುವಂತ 3 ಯಾಗ, ಅಮಾವಾಸ್ಯೆ ದಿವಸ ಮಾಡುವಂತ 3 ಯಾಗ ಸೇರಿ ದರ್ಶ ಪೂರ್ಣ ಮಾಸ 2 ಇಟ್ಟುಕೊಂಡು ದರ್ಶಪೂರ್ಣ ಮಾಸ ಯಾಗ ಮಾಡ್ಬೇಕು ಅಂತ ಇದೆ. ಈ ದರ್ಶಪೂರ್ಣ ಮಾಸ ಯಾಗ ಯಾರು ಮಾಡ್ಬೇಕು ಅಂತ ಆ ಯಾಗಗಳ ಹೆಸರು ಇದೆ. ಅದನ್ನೆಲ್ಲ ರಾಯರು ಟಿಪ್ಪಣಿಲೆಲ್ಲ ಬರೀತಾರೆ. ಮುಂದೆ ಇನ್ನೊಂದು ಸಂದರ್ಭ ಬಂದಾಗ ನೋಡೋಣ, ವಿಷಯಗಳು ಬರುತ್ತೆ. ಮತ್ತೆ ಈ ದರ್ಶಪೂರ್ಣ ಮಾಸ ಯಾಕೆ ಮಾಡ್ಬೇಕು ಅಂದ್ರೆ ಸ್ವರ್ಗ ಬೇಕಾದವನು ಈ ದರ್ಶಪೂರ್ಣ ಮಾಸ ಯಾಗ ಆಚರಣೆ ಮಾಡ್ಬೇಕು ಅಂತಿದೆ. ಹಾಗಾದ್ರೆ ಅಲ್ಲಿ ಅಧಿಕಾರಿ ಬಗ್ಗೆ ಹೇಳಿದ್ರು ನೋಡಿ, ಸ್ವರ್ಗ ಬೇಕಾದವನ್ ಮಾಡಿ, ಅದ್ ಯಾರು ಬೇಕಾರಾಗ್ಲಿ. ಸ್ವರ್ಗ ಬೇಕಾದವನ್ ಹಾಗಾದ್ರೆ ವೈಶ್ಯ, ಶೂದ್ರ, ಕ್ಷತ್ರಿಯ, ಬ್ರಾಹ್ಮಣ ಯಾರು ಮಾಡ್ಬೇಕು ಅಂತ ಅಲ್ಲೂ ಮತ್ ಜಿಜ್ಞಾಸೆ ಇದೆ. ಅದಕ್ಕೆ ಉತ್ತರ ಸಿಗತ್ತೆ. ಯಾರ್ಯಾರು ಈಗ ವೇದಾಧ್ಯಯನ ಮಾಡ್ಬೇಕು, ಯಾರ್ಯಾರಿಗೆ ಅಧಿಕಾರಿತ್ವ ಬರುತ್ತೆ ವೇದಾಧ್ಯಯನ ಮಾಡ್ಲಿಕ್ಕೆ, ಅದಕ್ಕೊಂದು ಧರ್ಮಶಾಸ್ತ್ರ ಇದೆ, ಅದನ್ನೆಲ್ಲ ಓದಿ ಅಧಿಕಾರ ತೀರ್ಮಾನ ಆಗತ್ತೆ. ಅದೆಲ್ಲ ಇದೆ. ಆದ್ರೆ ಒಂದು ವೇದವಾಕ್ಯ ಹೇಳಿದಾಗ, ಅದು ಒಂದು ಕೆಲಸ ಕಾರ್ಯವನ್ನ ಹೇಳಿದಾಗ ಅದಕ್ಕೊಬ್ಬ ಅಧಿಕಾರಿಯ ಬಗ್ಗೆ ತಿಳಿಸ್ಬೇಕು. ಒಂದ್ ವೇಳೆ ಹೇಳಿಲ್ಲ ಅಂತ ಇಟ್ಕೊಡಿ. ಈಗ ಉದಾಹರಣೆಗೆ ಸಮಿಧೋ ಯಜತಿ ಅಂತ ಒಂದು ವಾಕ್ಯ ಇದೆ. ಸಮಿಧ್ಯಾಗ ಮಾಡಿ, ಇಡಾಯಾಗ, ಬಹಿರ್ಯಾಗ, ತನೂನಪಾದ್ಯಾಗ ಅಂತ ಕೆಲವು ಯಾಗಗಳಿರುತ್ತೆ. ಅದೆಲ್ಲ ಈಗ ಯಾಜ ಮತ್ತೆ ಅನುಯಾಜ ಅಂತ, ಅನುಯಾಜ ಯಾಗಗಳು ಮತ್ತೆ ಯಾಜ ಪಂಚ ಪ್ರಯಾಜಗಳು ಅಂತೆಲ್ಲ ಹೇಳ್ತಾ ಇರ್ತೀವಿ. ಅಂತ
ಪ್ರಧಾನ ಯಾಗ ಮಾಡೋದಕ್ಕಿಂತ ಮುಂಚೆ ಕೆಲವು ಅಂಗಯಾಗ ಅಂತ ಇರುತ್ತೆ. 5 ಯಾಗ ಮಾಡಿ ಕೊನೆಗೊಂದು ಪ್ರಧಾನ ಯಾಗ ಮಾಡ್ಲಿಕ್ಕೆ ಇರುತ್ತೆ. ಆ 5 ಯಾಗ ಏನು ಮೊದಲೇ ಮಾಡೋದಿರುತ್ತೆ, ಪ್ರಯಾಜ ಅಂತ. ಈಗ ದೇವರ ಪೂಜಾದಲ್ಲೂ ಕೂಡ ಅನುಯಾಗ ಹೋಮ, ಅನುಯಾಜ ಹೋಮ ಅಂತ 2 ಶಬ್ದಗಳನ್ನ ಬಳಸ್ತಾರೆ. ಅದೆಲ್ಲ ಮಾಡ್ಬೇಕು ಅಂತಿದೆ. ಅದೆಲ್ಲ ಇವಾಗ ಗೊತ್ತೇ ಇರಲ್ಲ. ಮಾಡ್ಬೇಕು ಅನ್ನೋದು ಗೊತ್ತಿದ್ದು ಅದೇನು ಅಂತ ಎಲ್ಲ ತಿಳ್ಕೊಂಡು ಅದನ್ನ ಅನುಷ್ಠಾನಕ್ಕೆ ತಂದಿದ್ರೆ ಸರಿ. ಅದೇ ಹಾಗೆಲ್ಲ ಇದೆ. ಆಚಾರ್ಯರು ಕೂಡ ಅದರ ಬಗ್ಗೆ ಉಲ್ಲೇಖ ಮಾಡ್ತಾರೆ. ಅಂತೂ ಈ ಅನುಯಾಜ, ಪಂಚ ಪ್ರಯಾಜ ಅಂತೆಲ್ಲ ಏನ್ ಬರುತ್ತೆ, ಅಲ್ಲೆಲ್ಲ ಏನ್ ಮಾಡಿದ್ದಾರೆ, ಈಗ ಯಾಗ ಮಾಡ್ಬೇಕು ಅಂತ ಹೇಳಿದಾರೆ ಹೊರತು ಯಾರು ಮಾಡ್ಬೇಕು ಅಂತ ಹೇಳಿಲ್ಲ. ಹಾಗಾದ್ರೆ ಅಲ್ಲೇನು ಹಾಗಾದ್ರೆ ವಿಷಯ ಅಲ್ಲಿ ಹೇಳ್ಬೇಕಲ್ಲ ಅಂತಂದ್ರೆ, ಹೌದು ಅಲ್ಲಿ ಏನ್ ಮಾಡ್ತೀವಿ ಅಂದ್ರೆ, ಮುಖ್ಯ ಯಾಗದಲ್ಲಿ ಯಾರು ಅಧಿಕಾರಿಗಳೋ ಅವರೇ ಆ ಅಧಿಕಾರಿಗಳು ಆ ಮುಖ್ಯ ಯಾಗದಲ್ಲಿ. ಈಗ ಪ್ರಧಾನ ಯಾಗ ಮಾಡೋದು ಸ್ವರ್ಗ ಬಯಸೋನ್ ಮಾಡ್ಬೇಕು ಅಂತ ಹೇಳಿದ್ರೆ, ಆ ಪ್ರಧಾನ ಯಾಗ ಮಾಡೋ ಮುಂಚಿನ ಯಾಗಗಳಿರ್ತಾವ, ಅವ್ನು ಯಾರು ಮಾಡ್ಬೇಕಾಗಂದ್ರೆ ಅವ್ನು ಸ್ವರ್ಗ ಬಯಸೋನೇ ಮಾಡ್ಬೇಕು. ಯಾಕೆ 5 ಯಾಗ ಮಾಡಿದ್ಮೇಲೆ ಪೂರ್ಣತೆ ಬರುತ್ತೆ, ಪ್ರಧಾನ ಯಾಗ ಮಾಡ್ತಾನೆ, ಸ್ವರ್ಗಕ್ಕೆ ಹೋಗ್ತಾನೆ ಕಾಲಾಂತರದಲ್ಲಿ. ಈಗ ಸಿಗದೆ ಇದ್ರು ಮುಂದೆ ತನ್ನ ದೇಹವನ್ನ ತೊರೆದ ಮೇಲೆ ಅವನು ಸ್ವರ್ಗಕ್ಕೆ ಹೋಗ್ತಾನೆ. ಹಾಗಾದ್ರೆ ಪ್ರಧಾನ ಯಾಗಕ್ಕೆ ಒಬ್ಬ ಅಧಿಕಾರಿಯನ್ನ ತಿಳಿಸಿದ ಮೇಲೆ ಬೇರೆ ಅವಾಂತರ ಯಾಗ ಮೊದಲು ಮಾಡುವಂತಹ ಯಾಗಗಳಿಗೂ ಇಂಥವನೇ ಅಧಿಕಾರಿ ಅಂತ ಗೊತ್ತಾಗುತ್ತೆ. ಅದನ್ನೇನ್ ಬಾಯ್ಬಿಟ್ಟು ಹೇಳ್ಬೇಕಾಗಿಲ್ಲ. ಅಲ್ಲೇನೋ ಸರಿ ಇಲ್ಲಿ ಹೇಗೆ ಅಂತ ನಮ್ಮ ಪ್ರಶ್ನೆ ಅಂತ ಈಗ ಪ್ರಶ್ನೆ ಮಾಡ್ಕೊಳ್ತಾರೆ, ಅದಕ್ಕೆ ಉತ್ತರನೂ ಕೊಡ್ತಾರೆ. ಅದೇನ್ ಪ್ರಶ್ನೆ, ಅದಕ್ಕೇನ್ ಮುಂದೆ ಉತ್ತರ ಕೊಡ್ತಾರೆ ಅನ್ನೋದನ್ನ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ ಶ್ರೀಮನ್ಮೂಲ ಗೋಪಾಲ ಕೃಷ್ಣನಿಗೆ ಅರ್ಪಣೆ ಮಾಡ್ತಾರೆ. ಶ್ರೀಕೃಷ್ಣ ನಮಸ್ಕಾರ ಗುರುಗಳೇ. ನಮಸ್ಕಾರ ಗುರುಗಳೇ.